ನಮ್ಗೆ ಸರ್ಕಾರ ಕೊಟ್ಟಿಲ್ಲ, ಸವಲತ್ತು ಕೊಟ್ಟಿರೋದು ಕೊಡಬೇಕು. ಅದು ಗುತ್ತಿಗೆದಾರರು ನಮಗೆ ಇವರು ಬಿಲ್ ಮಾಡಿಲ್ಲ ನಮ್ಮ ಹತ್ರ ಬಂದು ಹೇಳ್ಬಾರ್ದು. ಹೋಗಿ ನಾವು ಹೆಂಗೆ ಇಲ್ಲಿ ಗುತ್ತಿಗೆದಾರನ ಕೇಳ್ತೀವಿ, ಹೋಗಿ ಸರ್ಕಾರನ ಇವ್ರು ಕೇಳಬೇಕು. ನಮ್ಮ ಹತ್ರ ಬಂದು ಯಾಕೆ ಬಿಲ್ ಆಗಿಲ್ಲ ಅಂತ. ಇವ್ನು ಬಿಲ್ ಮಾಡಲ್ಲ ಅಂದಮೇಲೆ ಇವ್ನು ಬಂಡವಾಳ ಹಾಕಿ ಮಾಡಬೇಕು. ಒಂದು ವರ್ಷಕ್ಕೆ ಇವ್ನು ಬಿಲ್ ಬಿಟ್ಬಿಟ್ಟನ ತಗೊಳಲ್ವಾ? ಗುತ್ತಿಗೆದಾರರು ಅಷ್ಟು ಮೋಸ ಯಾರು? ಗುತ್ತಿಗೆದಾರರು ಇಲ್ಲಿ ಫುಡ್ ಇಲಾಖೆ, ಫುಡ್ ಇನ್ಸ್ಪೆಕ್ಟ್ರು, ಫುಡ್ AD ಎಲ್ಲ ಸೇರಿ ನಮಗೆ ಅನ್ಯಾಯ ಮಾಡ್ತಾವ್ರೆ. ಇವರೆಲ್ಲ ಹಂಚ್ಕೋತಾರೆ. ಇವ್ರಿಗೆಲ್ಲ ತಿಂಗಳಿಗೆ ಕಮಿಷನ್ ಬರ್ತದೆ. ಇವ್ರಿಗೆಲ್ಲ ತಿಂಗಳಿಗೆ ಕಮಿಷನ್ನು. ಫುಡ್ಡು ಕೆಲಸ ಮಾಡ್ತೀವಲ್ಲ, ಗೋಡನ್ ಮ್ಯಾನೇಜರ್ಗಳೇ ಕಲೆಕ್ಷನ್ ಮಾಡಿ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರೆ ಇವ್ರಿಗೆ. ಇವ್ರು ಕೊಟ್ಟು ಇವ್ರಿಗೆ ಇದು ಮಾಡ್ತಾರೆ. ನಮ್ಮ ದುಡ್ಡೆಲ್ಲ ತಿಂದು ತೇಗ್ತಾರೆ ಸರ್. ನಮ್ಮ ದುಡ್ಡೆಲ್ಲ 23 ರೂಪಾಯಿ 62 ರೂಪಾಯಿ. ಈಗ ನನಗೆ 20,000 ರೂಪಾಯಿ ಸಂಬಳ ಆದರೆ 3,000 ರೂಪಾಯಿ PF ಕಟ್ಟಾಯ್ತದೆ. ಇವ್ರು 3,000 ಹಾಕಿ 6,000 ಕಟ್ಟಬೇಕು ನನಗೆ. ಅದನ್ನು ಕಟ್ತಾ ಇಲ್ಲ. ನಮಗೆ ಹಿಡ್ಕೊಂಡ್ರೆ ನಮ್ಮ ದುಡ್ಡೇ ಕಟ್ತಾ ಇಲ್ಲ. 23,000 ರೂಪಾಯಿ 17,000 ಕೊಡ್ತಾರೆ. ಅದನ್ನು 17,000 18ನೇ ತಾರೀಕು 17ನೇ ತಾರೀಕು ಹಿಂಗೆ ಸಂಬಳ ಹಾಕೋದು. ನಮಗೆ ಕೈಲಿ ದುಡ್ಡು ಕೊಡೋಲ್ಲ. ನಾವು ಹೆಂಡತಿ ಮಕ್ಕಳು ಸಾಕಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ, ಮನೆ ಬಾಡಿಗೆ ಇವೆಲ್ಲ ಕಟ್ಕೊಂಡು ಯಾವ ರೀತಿ ಜೀವನ ಮಾಡೋವು?